ವೀಕ್ಷಕರೇ, 5ನೇ ವಾರದ ವೋಟಿಂಗ್ ರಿಸಲ್ಟ್ ನೋಡೋಣ. ಇದು ಗುರುವಾರ ಬೆಳಗ್ಗೆವರೆಗೂ ಮಾತ್ರ ಇರುತ್ತದೆ. ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಂದಿದೆ ಮತ್ತು ಯಾರು ಮೊದಲಿನ ಸ್ಥಾನದಲ್ಲಿದ್ದಾರೆ ಮತ್ತು ಈ ವಾರ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ನಾವೀಗ ಸ್ಪರ್ಧಿಗಳಿಗೆ ನಿನ್ನೆ ಎಷ್ಟು ಪರ್ಸೆಂಟ್ ವೋಟ್ ಬಂದಿತ್ತು ಮತ್ತು ಇವತ್ತು ಎಷ್ಟು ಪರ್ಸೆಂಟ್ ವೋಟ್ ಬಂದಿವೆ ಎಂದು ಮೊದಲಿಗೆ ನೋಡೋಣ. ಮೊದಲಿಗೆ ನೋಡುವುದಾದ್ರೆ ಬಾಟಮ್ ನಲ್ಲಿ ಇದ್ದ ರಿಷಾ ಅವರಿಗೆ ನಿನ್ನೆ 2% ಇತ್ತು, ಇವತ್ತು ಕೂಡ 2% ಇದೆ. ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ರಾಶಿಕಾ ಅವರಿಗೆ ನಿನ್ನೆ 2% ವೋಟ್ ಇತ್ತು, ಇವತ್ತು 3% ವೋಟ್ಗೆ ಬಂದಿದ್ದಾರೆ. ಅಂದರೆ ಅವರು ಗೇಮ್ ಅದು ಚೆನ್ನಾಗಿ ಆಡಿದ್ರಿಂದ 1% ವೋಟ್ ಜಾಸ್ತಿ ಬಂದಿದೆ. ಇನ್ನು ಮಲ್ಲಮ್ಮ ನೋಡೋದಾದ್ರೆ ನಿನ್ನೆ ಅವರಿಗೆ 3% ವೋಟ್ ಬಿತ್ತು, ಇವತ್ತು ಅವರಿಗೆ 5% ವೋಟ್ ಬಂದಿವೆ. ವೀಕ್ಷಕರೇ, ಅಶ್ವಿನಿ ಗೌಡ ಅವರ ವೋಟಿಂಗ್ ಪರ್ಸೆಂಟ್ ನೋಡೋದಾದರೆ ನಿನ್ನೆ ಅವರಿಗೆ 4% ವೋಟ್ ಬಂದಿತ್ತು, ಆದ್ರೆ ಇವತ್ತು ಅವರಿಗೆ 1% ವೋಟ್ ಬಂದಿದೆ. ಅಂದರೆ 3% ವೋಟ್ ಇಳಿಕೆಯಾಗಿದೆ. ಅವರು ಗೇಮ್ ಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡುತ್ತಿಲ್ಲ ಮತ್ತು ಬರೀ ಜಗಳ ಆಡೋದ್ರಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ವೋಟ್ಗಳು ಸ್ವಲ್ಪ ಕಡಿಮೆ ಬಂದಿವೆ. ಇನ್ನು ಧ್ರುವಂತ್ ನೋಡುವುದಾದ್ರೆ ಧ್ರುವಂತ್ ಅವರಿಗೆ ನಿನ್ನೆ 6% ವೋಟ್ ಬಂದಿತ್ತು, ಆದರೆ ಇವತ್ತು 11% ವೋಟ್ಗೆ ಏರಿಕೆಯಾಗಿದೆ. ಅಂದ್ರೆ 5% ವೋಟ್ ಜಾಸ್ತಿ ಬಂದಿವೆ. ಇನ್ನು ಧನುಷ್ ಗೌಡ ಅವರಿಗೆ ನೋಡೋದಾದ್ರೆ ನಿನ್ನೆ ಅವರು 20% ವೋಟ್ ಬಂದಿತ್ತು, ಆದರೆ ಇವತ್ತು 9% ವೋಟ್ಗೆ ಇಳಿದಿದ್ದಾರೆ. ಮಾಳು ಅವರು ನೋಡೋದಾದ್ರೆ ನಿನ್ನೆ ಅವರಿಗೆ 21% ವೋಟ್ ಬಂದಿತ್ತು, ಆದರೆ ಇವತ್ತು 9% ವೋಟ್ಗೆ ಇಳಿದಿದ್ದಾರೆ. ಇನ್ನು ಗಿಲ್ಲಿ ನಟ ನೋಡೋದಾದ್ರೆ 42% ನಿನ್ನೆ ವೋಟ್ ಬಂದಿತ್ತು, ಆದರೆ ಇವತ್ತು ಅವರು 60% ವೋಟ್ಗೆ ಏರಿಕೆಯಾಗಿದ್ದಾರೆ. ಅಂದರೆ 18% ವೋಟ್ ನಿನ್ನೆಗಿಂತ ಇವತ್ತು ಜಾಸ್ತಿ ಬಂದಿವೆ. ಈ ವೋಟಿಂಗ್ ನೋಡುತ್ತಿದ್ದರೆ ಗಿಲ್ಲಿ ನಟ ಅವರು ನಿನ್ನೆ ಸ್ಟೂಡೆಂಟ್ ಆಫ್ ದ ವೀಕ್ ಗೆ ತಮ್ಮ ಸ್ಟ್ಯಾಂಡ್ ತೆಗೆದುಕೊಂಡುದು ಸರಿಯಾಗಿದೆ ಎಂದು ಜನರು ಒಪ್ಪಿಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತಿದೆ. ವೀಕ್ಷಕರೇ, ಗುರುವಾರದ ವೋಟಿಂಗ್ ರಿಸಲ್ಟ್ ಇನ್ನೊಮ್ಮೆ ನೋಡುವುದಾದರೆ 8ನೇ ಮತ್ತು ಡೇಂಜರ್ ಝೋನ್ ಅಲ್ಲಿ ಇದ್ದ ಕೊನೆಯ ಸ್ಪರ್ಧಿಯಾದ ಅಶ್ವಿನಿ ಗೌಡ ಅವರಿಗೆ 1%, 7ನೇ ಸ್ಪರ್ಧಿಯಾದ ರಿಷಾ ಅವರಿಗೆ 2% ಮತ್ತು 6ನೇ ಸ್ಪರ್ಧಿಯಾದ ರಾಶಿಕಾ ಅವರಿಗೆ 3% ವೋಟ್ ಬಂದಿವೆ. ಇನ್ನು 5ನೇ ಸ್ಪರ್ಧಿಯಾದ ಮಲ್ಲಮ್ಮ ಅವರಿಗೆ 5% ವೋಟ್ ಬಂದಿವೆ. 4ನೇ ಸ್ಥಾನದಲ್ಲಿರುವ ಮಾಳು ಅವರಿಗೆ 9% ವೋಟ್ ಬಂದಿವೆ ಮತ್ತು 3ನೇ ಸ್ಥಾನದಲ್ಲಿದ್ದ ಧನುಷ್ ಅವರಿಗೆ 9% ವೋಟ್ ಬಂದಿವೆ. ಇನ್ನು 2ನೇ ಸ್ಥಾನದಲ್ಲಿದ್ದ ಧ್ರುವಂತ್ ಅವರಿಗೆ 11% ವೋಟ್ ಬಂದಿವೆ. ಇನ್ನು ಗಿಲ್ಲಿ ನಟ ಅವರು ಯಾವಾಗ್ಲೂ ಟಾಪ್ ಅಲ್ಲೇ ಇರುತ್ತಾರೆ, ಅವರಿಗೆ 60% ವೋಟ್ ಬಂದಿವೆ. ವೀಕ್ಷಕರೇ, ಇದಾಗಿತ್ತು ಗುರುವಾರದ ವೋಟಿಂಗ್ ರಿಸಲ್ಟ್. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಬಿಬಿಕೆ ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಾರ ಯಾರು ಮನೆಗೆ ಹೋಗಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.